ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ ತುಂಬ ಒಂದು ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ವಿಡಿಯೋಗಳನ್ನೇ ನಾನು ಹಾಕ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ಇದು ಬಂದು ನಮಗೆ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಬಂದು ನಮಗೆ ಫುಲ್ಲಿ ಆಟೋಮೆಟಿಕ್ ವಾಟರ್ ಲೆವೆಲರ್ ಕಂಟ್ರೋಲರ್ ಅಂತಾರೆ. ನಾನು ಮೊದಲೇ ಒಂದು ವಿಡಿಯೋ ಹಾಕಿದ್ದೆ, ಆ ವಿಡಿಯೋ ಥರನೇ ಇದೂ. ಇದೇನಿಲ್ಲ, ನಿಮಗೆ ನೋಡೋಕ್ಕೆ ಈ ಥರ ಬರುತ್ತೆ, ಆದರೆ ತುಂಬ ಚಿಕ್ಕದು, ಸರಿನಾ? ಎಲ್ಲರೂ ಈಗ ಅಷ್ಟು ದೊಡ್ಡದಾಗಿ ಮಾಡಿಕೊಡ್ತಾರೆ ನಿಮಗೆ, ಅದೆಲ್ಲ ಸುಮ್ಮನೆ. ಎಲ್ಲ ಅದೇನು ಕೆಲಸ ಮಾಡುತ್ತೆ, ಇದೂ ಅದೇ ಕೆಲಸ ಮಾಡುತ್ತೆ. ಈಗ ನಾನು ಇದ್ರದ್ದು ಏನು ಯೂಸು ಅಂತ ನಾನು ಮೊದಲು ಹೇಳ್ಬಿಡ್ತೀನಿ. ಇದು ಯೂಸ್ ಬಂದು ನಮಗೆ ಮೋಟ್ರು ನಮಗೆ ನೀರು ತುಂಬಿ ಸುರಿತಾ ಇರ್ತದೆ, ಅದು ನಾವೇ ಆನ್ ಮಾಡಬೇಕು, ಮರ್ತೆ ಹೋಗ್ತೀವಿ, ಟ್ಯಾಂಕಲ್ಲಿ ನೀರು ಖಾಲಿ ಆಗೋಯ್ತದೆ. ಆ ಪ್ರಾಬ್ಲಮ್ಗಳೆಲ್ಲ ಇದ್ರಲ್ಲಿ ಬರೋದೇ ಇಲ್ಲ ನಮಗೆ, ಸರಿನಾ? ಆಮೇಲೆ ಮೋಟ್ರುಗಳು ಎನಿ ಟೈಮ್ ಓಡ್ತಾನೇ ಇರ್ತದೆ, ನೀವು ಮರ್ತೋಗ್ಬಿಟ್ಟಿರ್ತೀರ, ನೀರು ಓವರ್ಫ್ಲೋ ಆಗಿ ವೇಸ್ಟ್ ಆಯ್ತಾನೆ ಇರ್ತದೆ. ಇದರಲ್ಲಿ ವೇಸ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ, ಸರಿನಾ? ಇದು ನಮಗೆ ಕಂಟ್ರೋಲರ್ ಅಂತೀವಿ. ಈ ಪಾರ್ಟ್ನ ಏನಂತೀವಿ ಅಂದರೆ ನಾವು ಕಂಟ್ರೋಲರ್. ಇದಕ್ಕೆ ಬಂದು ನಮಗೆ ಫ್ಲೋಟ್ ಅಂತ ಬರುತ್ತೆ. ಸದ್ಯಕ್ಕೆ ಈಗ ನನ್ನ ಹತ್ರ ಫ್ಲೋಟ್ ಇಲ್ಲ, ಇದು ಇನ್ನೂ ರೆಡಿ ಆಗ್ತಾಯಿದೆ, ಇದೇನು ಕಂಪ್ಲೀಟ್ ಆಗಿಲ್ಲ. ಇದು ಬಂದು ನಮಗೆ ಫ್ಲೋಟ್ ಕನೆಕ್ಷನ್ನೇ, ಸರಿನಾ? ಇಲ್ಲಿ 2 ವೈರ್ ಬಂದಿದೆಯಲ್ಲ, ಇದನ್ನು ನಾವು ಅದರಲ್ಲಿ ಫ್ಲೋಟ್ಗೆ ಕಲೆಕ್ಷನ್ ಕೊಟ್ಟರೆ ನಮಗೆ ಆಟೋಮೆಟಿಕ್ಕು ಅದರಿಂದ ನಮಗೆ ಈ ಕಂಟ್ರೋಲ್ ಪ್ಯಾನಲ್ಗೆ ಸಿಗ್ನಲ್ ಬಂದು ನಮಗೆ ವರ್ಕ್ ಆಗ್ತದೆ. ನಾನು ಇದರಲ್ಲಿ ತುಂಬ ಸಿಂಪಲ್ಲಾಗೆ ಮಾಡಿರೋದು. ಇದರೊಳಗಡೆ ಕಾಪರ್ ಟ್ರಾನ್ಸ್ಫಾರ್ಮರ್ ಐತೆ, ಆಮೇಲೆ ರಿಲೇ ಐತೆ, ಅಷ್ಟೇ, ಇನ್ನೇನಿಲ್ಲ. ಇದರೊಳಗಡೆ ಇದೊಂದು ಸ್ವಿಚ್ ಐತೆ. ಈ ಸ್ವಿಚ್ಚು ಏನು ಕೆಲಸ ಅಂದರೆ, ಈ ಸ್ವಿಚ್ಚಲ್ಲಿ ನೀವು ಈ ಥರ ಆಫ್ ಸೆಕ್ಷನಲ್ಲಿ ಇದ್ದಾಗ, ಈ ಆಫ್ ಸೆಕ್ಷನ್ ಏನು ವರ್ಕ್ ಆಯ್ತದೆ ಅಂದರೆ, ನಮಗೆ ಈಗ ನಾವು ಆಟೋ ಏನು ಆಟೋ ಅಂದರೆ, ಈ ಬಾಕ್ಸ್ ಮೂಲಕ ಹೋಗಿ ನಮಗೆ ಮೋಟ್ರ್ ಆನ್ ಆಗ್ತದೆ, ಸರಿನಾ? ಆಟೋಮೆಟಿಕ್ ಅದೇ ಕಂಟ್ರೋಲ್ ಆಯ್ತದೆ, ಅದೇ ಆಫ್ ಆಯ್ತದೆ, ಅದೇ ಆನ್ ಆಯ್ತದೆ. ಇದು ಬಂದು ನಾವು ಹಿಂಗೆ ಕೆಳಗಡೆ ಆನ್ ಮಾಡಿದ್ರೆ ಇದನ್ನು ನಾವು ಮ್ಯಾನ್ಯಲ್ ಅಂತೀವಿ. ಮ್ಯಾನ್ಯಲ್ ಅಂದರೆ ಮೋಟ್ರ್ ಆನಲ್ಲೇ ಇರ್ತದೆ, ಸರಿನಾ? ಈ ಬಾಕ್ಸ್ ಕರೆಂಟೇ ಹೋಗಲ್ಲ, ಡೈರೆಕ್ಟು ಇಲ್ಲಿಗೆ ಇನ್ಪುಟ್ ಕೊಟ್ಟರೆ ನಾವು ಇಲ್ಲಿಂದ ಔಟ್ಪುಟ್ಟು ಡೈರೆಕ್ಟ್ ಬರ್ತಾನೆ ಇರುತ್ತೆ, ಅಷ್ಟೇ ಇದು. ಆಮೇಲೆ ಈ ಇಂಡಿಕೇಟರ್ಗಳು ನೋಡ್ತಾ ಇದ್ದೀರಲ್ಲ, ಈ ಇಂಡಿಕೇಟ್ರ್ ಬಂದು ಪವರ್ ಇಂಡಿಕೇಟ್ರು. ಇದು ಮೋಟರ್ ಆನ್ ಆದಾಗ ಮಾತ್ರ ಉಳಿತದೆ, ಅಷ್ಟೇ. ನಿಮಗೆ ಒಂದೊಂದು ಲೆವೆಲರ್ ಕಂಟ್ರೋಲರ್ ಇರ್ತದೆ. ಏನು ಕಂಟ್ರೋಲರ್ ಅಂದರೆ ಅದು ಬರೀ ನಿಮಗೆ ನೀರು ತೊಗೊಂಡೋಗಿ ಹಾಕೋದೆಲ್ಲ ತೋರಿಸ್ತಾ ಇರುತ್ತೆ, ಸರಿನಾ? ಅದು ವರ್ಕ್ ಆಗ್ತದೆ. ಹೊಸದ್ರಲ್ಲಿ ಚೆನ್ನಾಗಿ ವರ್ಕ್ ಆಗ್ತದೆ. ನಾನೇ ತುಂಬ ಕಂಪ್ಲೇಂಟ್ನ ಅಟೆಂಡ್ ಮಾಡಿದ್ದೀನಿ, ಹೊಸದ್ರಲ್ಲಿ ಚೆನ್ನಾಗಿ ವರ್ಕ್ ಆಗ್ತದೆ. ಆಮೇಲೆ 1.5 ವರ್ಷ 2 ವರ್ಷ ಆದ ತಕ್ಷಣ ಏನಾಗುತ್ತೋ ಗೊತ್ತಿಲ್ಲ, ಹೊಂಟೋಗ್ಬಿಡುತ್ತೆ. ಏನಂತ ನೋಡಿದ್ರೆ, ಆ ಸೆನ್ಸಾರ್ಗಳಲ್ಲಿ ಬಳಸಿರುವಂಥ IC ಸಿಸ್ಟಮ್ ಮಾಡಿರ್ತಾರೆ ಅವರು. ಈಗ ನಾವು ಇದನ್ನು ಈ ಸಿಸ್ಟಮ್ನ ನಾವು ಫ್ಲೋಟ್ ಸಿಸ್ಟಮ್ ಇದು, ಅದು IC ಸಿಸ್ಟಮು. ನಮಗೆ ಬರೀ ಟ್ಯಾಂಕ್ ಒಳಗಡೆ ಆ ವೈರ್ಗಳು ಹಾಕೋದು, ಬರೀ ಅದನ್ನು ಏನು ಬಟಾಣಿ ಒಂದು ಇದ್ರ ಥರ ಇರುತ್ತೆ, ಅದು ಆ ಬಟಾಣಿನ ಹಾಕೋದು ಅಷ್ಟೇ. ಇದು ನಮಗೆ ಫ್ಲೋಟು ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಫ್ಲೋಟು ಹೊಂಟೋಗ್ಬಿಡುತ್ತೆ. ನಾವು ಈಗ ನೀವು ಫ್ಲೋಟ್ನ ಕರೆಂಟು ಹಿಂಗೆ ಈ ಸಪ್ಲೈ ಬಂದು ನಮಗೆ DC ಸಪ್ಲೈ. ಇದನ್ನು ಮುಟ್ಕೊಂಡ್ರೂ ನಮಗೆ ಏನೂ ಹೊಡೆಯಲ್ಲ, ಕರೆಂಟು ಹೊಡೆಯೋಕ್ಕೆ ಚಾನ್ಸ್ ಇಲ್ಲ ನಮಗೆ, ಇದನ್ನು ಮುಟ್ಟಿದ್ರೂ, ಸರಿನಾ? ಡೈರೆಕ್ಟ್ ಫ್ಲೋಟು ಹಾಕ್ಬೋದು. ಈ ಕಂಟ್ರೋಲರೇ ಬೇಡ ನಾವು ಫ್ಲೋಟು ಹಾಕ್ತೀವಿ ಅಂದರೆ ಹಾಕ್ಬಾರ್ದು ಆ ಥರ. ಯಾಕಂತನೂ ಅದನ್ನು ಹೇಳ್ತೀನಿ. ನಮ್ಮ ಮೋಟ್ರಿಗೆ ಮಿನಿಮಮ್ಮು 5 ಆ್ಯಂಪ್ಸ್ ತೆಗಿತದೆ. ಈಗ ಮೋಟ್ರ್ ಏನಾದ್ರು ರಿಪೇರಿ ಆಯಿತು ಅಂದರೆ 10 ಆ್ಯಂಪ್ಸ್ ಹತ್ತಿರ ತೆಗಿತದೆ. ಆ ಸಿಗ್ನಲ್ ಬಂದು ನಮಗೆ ಫ್ಲೋಟ್ ಮೂಲಕನೇ ಹೋಗ್ಬಿಟ್ಟು ಬರಬೇಕು. ಫೇಸು ಫ್ಲೋಟ್ ಮೂಲಕನೇ ಹೋಗಿ ಫ್ಲೋಟಿಂದ ಕೆಳಗಡೆಗೆ ಮೋಟ್ರ್ ಹತ್ರ ಬರಬೇಕು. ಆಗೇನಾಯ್ತದೆ, ಫ್ಲೋಟು ಬರೀ ನಮಗೆ 5 ಆ್ಯಂಪ್ಸು 6 ಆ್ಯಂಪ್ಸು ಅಷ್ಟು ತಡೀತದೆ. 10 ಆ್ಯಂಪ್ಸ್ ಹೋದಾಗ ಫ್ಲೋಟ್ ಸುಟ್ಟು ನಮಗೆ ಹೋಗೋಂಥ ಚಾನ್ಸಸ್ಸು ತುಂಬ ಇರುತ್ತದೆ. ಈಗ ನಾನು ಏನು ಮಾಡಿದ್ದೀನಿ, ಇದು 1 ಆ್ಯಂಪ್ಸು ಇಲ್ಲ, ಇದು 1 ಆ್ಯಂಪ್ಸು ಇಲ್ಲ ಕರೆಂಟ್, ಇದು ತುಂಬ ಕಡಿಮೆನೇ, ಸರಿನಾ? ಈಗ ಇದಕ್ಕೆ ನಾವು ಕರೆಂಟ್ ಕೊಟ್ಟು ನಾನು ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ಈಗ ಇದ್ರದ್ದು ಕಲೆಕ್ಷನ್ ನೋಡ್ಬಿಡೋಣ. ಇದು ಬರ್ತಾ ಇರೋದು ನಮಗೆ ಮೇನ್ ಸಪ್ಲೈ. ಇದು ಇಲ್ಲಿ ಕನೆಕ್ಟ್ ಮಾಡಿದ್ದೀನಲ್ಲ, ಇಲ್ಲಿ ಈ 2 ಟರ್ಮಿನಲ್ಗೆ ನಾವು ಫಸ್ಟ್ರಲ್ಲಿ ನಾವು ಫೇಸ್ ಕೊಡಬೇಕು, ಇದರಲ್ಲಿ ನ್ಯೂಟ್ರಲ್ ಕೊಡಬೇಕು. ನೋಡಿ, ಇವಾಗ ನ್ಯೂಟ್ರಲ್ ಕೊಡ್ತಾ ಇದ್ದೀನಿ ನಾನು. ನಿಮಗೆ ನಾನು ಸುಮ್ಮನೆ ಸ್ಯಾಂಪಲ್ಗೆ ತೋರ್ಸೋಕ್ಕೆ ಸಣ್ಣ ವೈರಲ್ಲಿ ನಾನು ಮಾಡ್ತಾಯಿದ್ದೀನಿ. ನೀವು ಮಾಡಬೇಕಾದ್ರೆ 1 ಸ್ಕ್ವೇರ್ mm 1.5 ಆರಾಮಾಗಿ ಯೂಸ್ ಮಾಡಬೇಕು. ಇದು ಸಿಲಿಕಾರ್ಡ್ ವೈರ್ ಬಂದಿದ್ದು. ಸಿಲಿಕಾರ್ಡು ನಾವು ಸುಮ್ಮನೆ ಟೆಸ್ಟಿಂಗ್ ಮಾಡೋಕ್ಕೆ ನಾನು ಇಟ್ಕೊಂಡಿರೋದು, ನಾನು ತುಂಬ ಯೂಸ್ ಮಾಡಲ್ಲ. ಈಗ ಈ ಎರಡು ಸೆಕ್ಷನಲ್ಲಿ ಇದು ನಮಗೆ ಫೇಸು, ಇದು ನಮಗೆ ನ್ಯೂಟ್ರಲು, ಸರಿನಾ? ಈಗ ನಾನು ಇದಕ್ಕೆ ನನ್ನ ಹತ್ರ ಮೋಟ್ರ್ ಇಲ್ದಿರೋ ಕಾರಣ ನಾನು ಒಂದು 9 ವಾಟ್ಸ್ ಒಂದು ಬಲ್ಬ್ ತಗೊಂಡಿದ್ದೀನಿ, ಸರಿನಾ? ಈ ಬಲ್ಪಲ್ಲಿ ಫೇಸು ನ್ಯೂಟ್ರಲು ಗೊತ್ತಲ್ಲ, ಮಾಮೂಲಿ ಡೈರೆಕ್ಟಾಗಿ ನಾವು ಕೊಟ್ಬಿಡೋಣ. ಈಗ
ಇದರಿಂದ ಬರುವಂಥ ವೈರ್ನ ನಾನಲ್ಲಿ ನೋಡಿಲಿ, ಈ ವೈರ್ ಅದು, ಈ ವೈರ್ನ ನಾನು ಅಲ್ಲಿ ಪವರ್ ಇನ್ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಪವರ್ ಇನ್ ಮಾಡಿದ ತಕ್ಷಣವೇ ನಮಗೆ ಈ ಇಂಡಿಕೇಟ್ರು ನಮಗೆ ಗ್ಲೋ ಆಗಿ ಶುರು ಆಗ್ತು. ನಾವು ಈ ಪಾರ್ಟಲ್ಲಾಗಲಿ ಇದನ್ನು ನಾವು ಕೈನ ಇಲ್ಲಿ ಮಡಗಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಎಲೆಕ್ಟ್ರಿಕಲ್ಲಾಗಲಿ ಎಲೆಕ್ಟ್ರಾನಿಕ್ಸ್ ಆಗಲಿ ಯಾವಾಗಲೂ ಒಂದೇ ಥರನೇ ಇರೋಕ್ಕಾಗಲ್ಲ ಅಲ್ವಾ. ಈಗ ನಮಗೆ ಇದು ಆಟೋದಲ್ಲೈತೆ, ಈಗ ನಾನು ಇದನ್ನು ಮುಡ್ತಾಯಿದ್ದೀನಿ 2 ವೈರ್ನೂ. ಇದು ಏನೂ ಆಗೋಲ್ಲ ನಮಗೆ, ಯಾಕೆಂದರೆ ಇಲ್ಲಿ ಓಡ್ಕಾಯ್ತಿರೋದು ನಮಗೆ ಇಲ್ಲಿಗೆ ಮಾತ್ರ ಫ್ಲೋಟಿಗೆ ಸೆನ್ಸಾರ್ಗೆ ಮಾತ್ರ ಹೋಗೋದು ನಮಗೆ DC ಸಪ್ಲೈ. ಇವಾಗ ನಾನು 2 ಶಾರ್ಟ್ ಮಾಡ್ತೀನಿ ನೋಡಿ. ಮೋಟರ್ ಆನ್ ಸಿಂಬಲು ಗ್ರೀನ್ ಸಿಂಬಲ್ ಬಂತು, ಆಮೇಲೆ ನಮಗೆ ಬಲ್ಪ್ನು ಗ್ಲೋ ಆಗ್ತು. ನಿಮಗೆ ಒಂಥರ ಫ್ಲಿಕ್ಕರಿಂಗ್ ಇರ್ಬೋದು, ಆದರೆ ನಮಗೆ ಇಲ್ಲಿ ಫ್ಲಿಕ್ಕರಿಂಗ್ ಇರಲ್ಲ. ಯಾಕೆಂದರೆ ಕ್ಯಾಮ್ರಾಗಳು ತುಂಬ ಫ್ಲಿಕ್ಕರಿಂಗ್ಗಳನ್ನೂ ನಮಗೆ ಕಣ್ಣು ಕಾಣಿಸ್ತಿರೋದ್ರೂ ಅವು ಕ್ಯಾಪ್ಚರ್ ಮಾಡ್ತವೆ, ಅದು ನಮಗೆ ಕಣ್ಣು ಕಾಣಿಸಲ್ಲ. ಇಲ್ಲಿ ಫ್ಲಿಕ್ಕರಿಂಗ್ ಆಗೋಲ್ಲ, ಅದು ನೋಡಿ ತೆಗಿತೀನಿ. ತಿರ್ಗಾ ಇದು ಆಫ್ ಲೆವೆಲಲ್ಲಿ ಇರಬೇಕಾರೆ ನಾವು ಇವಾಗ ಫ್ಲೋಟಿಗೆ ಕನೆಕ್ಷನ್ ಕೊಡಬೇಕಾದ್ರೂ ನನ್ನ ಹತ್ರ ಈಗ ಫ್ಲೋಟ್ ಇಲ್ಲ. ಫ್ಲೋಟು ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಫ್ಲೋಟ್ ಕನೆಕ್ಟ್ ಮಾಡೋದು ಹೆಂಗೆ, ಅದು ವರ್ಕ್ ಆಗೋದು ಹೆಂಗೆ ಅಂತ. ಈಗ ನೋಡಿ ಫ್ಲೋಟು ಕೆಳಗಡೆ ನೀರು ಖಾಲಿ ಆಯಿತು, ಫ್ಲೋಟು ಸಿಗ್ನಲ್ ಇಲ್ಲಿ ಗಂಟ ಬಂತು, ಅಲ್ಲಿ ಶಾರ್ಟ್ ಆಗುತ್ತೆ. ಇವಾಗ ನೋಡಿ ಇಷ್ಟೇ ಇದ್ರದ್ದು ಕಾನ್ಸೆಪ್ಟ್. ಈಗ ನಮಗೆ ಇದು ಏನೋ ಒಳಗಡೆ ಇನ್ಬಿಲ್ಡಾಗಿ ಟ್ರಾನ್ಸ್ಫಾರ್ಮು ಇಲ್ಲ ಇದು ರಿಲೇನೋ ಹೊಂಟೋಯ್ತು. ಆಗ ನಾವೇನು ಮಾಡ್ಬೋದು ಅಂದರೆ ಇದನ್ನು ಬೈಪಾಸ್ ಮಾಡಿಬಿಡ್ಬೋದು. ಈಗ ನೋಡಿ ಬೈಪಾಸು ಡೈರೆಕ್ಟು ಇಲ್ಲಿಂದನೇ ಹೊಂಟೋಯ್ತು ನಮಗೆ, ಇದನ್ನು ನಾವು ಬೈಪಾಸ್ ಅಂತೀವಿ. ಇದು ಮ್ಯಾನುಲ್ಲು, ಇದು ಆಟೋ. ನಮಗೆ ಮಾಮೂಲಿ ಥರ ಇದ್ದರೆ ಇದು ಆಟೋ, ಇದು ಮ್ಯಾನುಲ್ಲು. ಇದು ಬಾಕ್ಸಿಂದ ನಮಗೆ ಸಪ್ಲೈ ಹೋಗೋದು. ಇವಾಗ ಹಿಂಗೆ ಮಾಡಿದ ತಕ್ಷಣ ನೋಡಿ ಬಾಕ್ಸಲ್ಲಿ ಪವರ್ ಕಟ್ ಆಗೋಯ್ತದೆ ನಮಗೆ. ಇಷ್ಟೇ ಈ ವಿಡಿಯೋ. ಯಾರಿಗಾರು ಈ ಥರ ವಾಟರ್ ಲೆವೆಲರ್ ಕಂಟ್ರೋಲರ್ ಬೇಕಾದರೆ ನಾನು ಸ್ಕ್ರೀನ್ ಮೇಲೆ ಕೊಡುವಂಥ ನಂಬರ್ಗೆ ಕಾಲ್ ಮಾಡಿ, ಇಲ್ಲಾಂದರೆ ವಾಟ್ಸಪ್ ಮಾಡಿ. ನಾನು ಇದ್ರದ್ದು ಯಾರೂ ಕೊಡೋಕ್ಕಾಗಲ್ಲ ಈ ರೈಟ್ಗೆ, ನಾನು ಅಷ್ಟು ಕಡಿಮೆಗೇ ನಾನು ಮಾಡಿಕೊಡ್ತಾಯಿದ್ದೀನಿ. ಯಾರಿಗಾರು ಬೇಕಾದರೆ ಕಾಲ್ ಮಾಡಿ. ಈ ವಿಡಿಯೋ ಇದು ನೋಡ್ತಾ ಇದ್ದೀರಲ್ಲ, ಇದು ಮೋಟ್ರಿಂದ ನೀರು ಇಲ್ಲಿಗೆ ಬರ್ತಾಯಿತ್ತು ಟ್ಯಾಂಕ್ ಒಳಗಡೆಗೆ. ನಮ್ಮ ಫ್ಲೋಟ್ನ ನಾನು ಇಲ್ಲಿ ಫಿಕ್ಸ್ ಮಾಡಿದ್ದೀನಿ. ಈಗ ಫ್ಲೋಟು ನಿಮಗೆ ನೀರಲ್ಲಿ ತೇಲ್ತರದ್ದು ಕಾಣಿಸ್ಬೋದು. ಇದನ್ನು ಹೆಂಗೆ ಸೆಟ್ ಮಾಡಿದ್ದೀನಿ ಅಂದರೆ ಈ ಮಟ್ಟದಲ್ಲಿ ಇರಬೇಕಾದ್ರೆ ಅದು ಆನ್ ಆಗುತ್ತೆ, ಸರಿನಾ. ಬರ್ತಾ ಈ ಮಟ್ಟಕ್ಕೆ ಬಂದಾದಮೇಲೆ ಇದು ಹಿಂಗೆ ಮೇಲ್ಗಡೆ ಹೋಗುತ್ತೆ. ಹಿಂಗೆ ನೋಡಿ ಇವಾಗ ನೀರು ನಿಂತೋಗುತ್ತೆ. ಈ ಮಟ್ಟಕ್ಕೆ ಬಂದಾದಮೇಲೆ ನೀರು ನಿಂತೋಯ್ತದೆ. ಓವರ್ಫ್ಲೋ ಆಗೋದನ್ನ ನಾವು ತಡಿಬೋದು. ತಿರ್ಗಾ ಇದು ಏನಾದ್ರು ಕೆಳಗಡೆ ಹೋಯ್ತು ಅಂದರೆ ಮೋಟ್ರ್ ಆನ್ ಆಗ್ತದೆ ನಮಗೆ. ಇಷ್ಟೇ ಇದು.